ಒಲಿಂಪಿಕ್ಸ್ನಲ್ಲಿ ಆಡಬೇಕಾದ ಆಟಗಾರ್ತಿ ಗೆಳೆಯನ ಜೊತೆ ನೈಟ್ ಸುತ್ತಲು ಹೋಗಿ ಒಲಿಂಪಿಕ್ಸ್ನಿಂದ ಔಟ್. ಬನ್ನಿ ವೀಕ್ಷಕರೇ, ಅದ್ಭುತ ಲೋಕಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಅದ್ಭುತ ಹಾಗೂ ಅಚ್ಚರಿಯ ವಿಷಯವೊಂದನ್ನು ತಿಳಿದುಕೊಂಡು ಬರೋಣ. ದೇಶವನ್ನು ಪ್ರತಿನಿಧಿಸಿ ಒಲಿಂಪಿಕ್ಸ್ನಲ್ಲಿ ಪದಕಗಳನ್ನು ಗೆದ್ದು ಬಾ ಮಗಳೇ ಎಂದರೆ ಪ್ರಿಯಕರನ ಜೊತೆ ಸುತ್ತಾಡಲು ಹೋಗಿ ಒಲಿಂಪಿಕ್ಸ್ನಿಂದ ಹೊರಗೆ ಉಳಿಯಬೇಕಾದ ಪ್ರಸಂಗ ಬಂದಿದೆ. ಎಷ್ಟೋ ದಿನಗಳ ಕಾಲ ಪರಿಶ್ರಮ ಪಟ್ಟು ಕೆಲವು ಎಡವಟ್ಟಿನಿಂದ ಜೀವನವನ್ನೇ ಹಾಳು ಮಾಡಿಕೊಳ್ಳುವ ಎಷ್ಟೋ ಜನರನ್ನು ನೋಡಿದ್ದೇವೆ. ಅಂತಹದ್ದೇ ಒಂದು ಘಟನೆ ಈ ಒಲಿಂಪಿಕ್ಸ್ನಲ್ಲಿ ನಡೆದಿದೆ. ಈಗ ಸದ್ಯ ನಡೆದಿರುವ ವಿಶ್ವ ಕ್ರೀಡಾಕೂಟ ಪ್ಯಾರಿಸ್ನಲ್ಲಿ ಪ್ರಾರಂಭವಾಗಿದ್ದು, ಇದರಲ್ಲಿ 10,000ಕ್ಕೂ ಹೆಚ್ಚು ಆಟಗಾರರು ಭಾಗವಹಿಸಿದ್ದಾರೆ. ಇದರಲ್ಲಿ ಬ್ರೆಜಿಲ್ನ ಈಜುಗಾರ್ತಿ ಅನಾ ಕೆರೋಲಿನಾ ವಿಯೇರಾ ಅವರು ಒಲಿಂಪಿಕ್ಸ್ನಿಂದ ಹೊರಗುಳಿಯುವ ದೊಡ್ಡ ಆಘಾತ ಎದುರಾಗಿದೆ. ಒಲಿಂಪಿಕ್ಸ್ ನಿಯಮಗಳನ್ನು ಉಲ್ಲಂಘಿಸಿ ಜುಲೈ 26ರಂದು ಕೆರೋಲಿನಾ ತನ್ನ ಗೆಳೆಯನೊಂದಿಗೆ ಪ್ಯಾರಿಸ್ ಐಫೆಲ್ ಟವರ್ ನೋಡಲು ಹೋಗಿದ್ದಳು. ಈ ಸಮಯದಲ್ಲಿ ಆಕೆ ಯಾರ ಅನುಮತಿಯನ್ನು ಕೂಡ ಪಡೆದಿರಲಿಲ್ಲವಂತೆ. ಅಷ್ಟಕ್ಕೂ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವ ಪೋಸ್ಟ್ನಿಂದ ಒಲಿಂಪಿಕ್ಸ್ ಅಧಿಕಾರಿಗಳಿಗೆ ತಿಳಿದು ಬಂದಿದೆ. ನಿಯಮಾವಳಿಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಕ್ಕೆ ಆಕೆಯ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದರು. ಬ್ರೆಜಿಲ್ನ ಈಜು ಸಮಿತಿಯ ಮುಖ್ಯಸ್ಥ ಗುಸ್ಟಾವೋ ಉಟ್ಸುಕಾ ಅವರು ಮಾತನಾಡಿದ್ದು, ಇದು ಅವಳು ಮಾಡಿದ ದೊಡ್ಡ ತಪ್ಪು. ನಾನು ಒಲಿಂಪಿಕ್ಸ್ ಕ್ರೀಡಾ ಗ್ರಾಮಕ್ಕೆ ಬಂದಿದ್ದು ಕಷ್ಟಪಟ್ಟು ಕೆಲಸ ಮಾಡಿದ ನಂತರ ಆನಂದಿಸಲು ಅಲ್ಲ. ದೇಶದ ಜನರು ದೇಶಕ್ಕಾಗಿ ಆಡಬೇಕು, ಹಾಗೆ ಪದಕಗಳನ್ನು ಗೆಲ್ಲಲು ಬಯಸುತ್ತಾರೆ. ಆದರೆ ಕೆರೋಲಿನಾ ಅವರು ಈ ರೀತಿ ಮಾಡಿದ್ದು ನಿಜಕ್ಕೂ ನಮಗೆಲ್ಲ ಬೇಸರದ ಸಂಗತಿಯಾಗಿದೆ ಎಂದು ಮಾತನಾಡಿದ್ದಾರೆ. ಓಕೆ ಸ್ನೇಹಿತರೆ, ಮತ್ತಷ್ಟು ಅದ್ಭುತ ಹಾಗೂ ಅಚ್ಚರಿಯ ವಿಡಿಯೋಗಳಿಗಾಗಿ ನಿಮ್ಮದೇ ಚಾನಲ್ ಆದ ಅದ್ಭುತ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.